Audio Jungle. Audio Jungle. ಸನಾತನ ಧರ್ಮ ಪ್ರಪಂಚದಲ್ಲೇ ಅತ್ಯಂತ ಪುರಾತನ ಧರ್ಮ. ಇಂಥ ಧರ್ಮದ ಬಗ್ಗೆ, ಇಂಥ ಧರ್ಮ ಇರೋ ಈ ದೇಶದ ಬಗ್ಗೆ ಪ್ರಪಂಚ ಏನೆಲ್ಲ ತಿಳ್ಕೊಂಡಿದ್ದು ಗೊತ್ತಾ? ಇವರೆಲ್ಲ ಅನಾಗರಿಕರು, ಇವರೆಲ್ಲ ಪ್ರಾಣಿಗಳಿಗೆ ಸಮಾನ ಅಂತ ತಿಳ್ಕೊಂಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಭಾರತದ ಘನತೆ ಎಂತದ್ದು ಅಂತೇಳಿ. ಅಂತವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ, ಭಾರತದ ಘನತೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸೋದಕ್ಕೆ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿನೇ ಸ್ವಾಮಿ ವಿವೇಕಾನಂದ. ವಿವೇಕಾನಂದ ಹುಟ್ಟಿದ್ದು 1863 ಜನವರಿ 12. ವಿವೇಕಾನಂದರ ತಂದೆ ತಾಯಿಗೆ 10 ಜನ ಮಕ್ಕಳು. ಅದರಲ್ಲಿ 6ನೇವನೇ ಸ್ವಾಮಿ ವಿವೇಕಾನಂದ. ವಿವೇಕಾನಂದ ತಂದೆ ತಾಯಿ ಹೆಸರು ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ವಿವೇಕಾನಂದ ಹುಟ್ಟಿದ್ದು ಬಡ ಕುಟುಂಬದಲ್ಲ, ಶ್ರೀಮಂತ ಕುಟುಂಬದಲ್ಲಿ. ವಿವೇಕಾನಂದರಿಗೆ ಆಧ್ಯಾತ್ಮ, ಮಾತಾಡೋ ಗುಣ, ಒಳ್ಳೆತನ ಎಲ್ಲ ಕೂಡ ಅವ್ರಿಗೆ ಬ್ಲಡ್ ಅಲ್ಲೇ ಬಂದಿತ್ತು. ಅವ್ರ ತಾತ 25ನೇ ವಯಸ್ಸಿಗೆ ಸಂಸಾರ ಎಲ್ಲ ಬಿಟ್ಟು ಸನ್ಯಾಸಿ ಆಗೋಗಿದ್ದ. ವಿವೇಕಾನಂದ ಚಿಕ್ಕ ವಯಸ್ಸಿಂದನೂ ಕೂಡ ಏನೇ ಆದ್ರೂ ಕೂಡ ಅಷ್ಟೇ ಅದನ್ನ ಸತ್ಯ ಅಂತೇಳಿ ಅವನಿಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆದ್ರೆ ಒಪ್ಕೊಳ್ತಾ ಇದ್ದ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದಿನ ನರೇಂದ್ರ ಮತ್ತೆ ಅವ್ರ ಫ್ರೆಂಡ್ಸ್ ಮರದ ಮೇಲೆ ಆಟ ಆಡ್ತಾ ಇದ್ರು. ಆಗ ಆ ಮನೆ ಓನರ್ ಬಂದ್ಬಿಟ್ಟು, ಇಲ್ಲಿ ಆಟ ಆಡ್ಬೇಡ್ರೋ, ಇನ್ನು ಸ್ವಲ್ಪದ್ಗೆ ರಾಕ್ಷಸ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಇಟ್ಕೊಂಡು ಹೋಗ್ಬಿಡ್ತಾನೆ ಅಂತ ಎದುರಿಸ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಎಲ್ಲ ಓಡೋಗ್ತಾರೆ, ವಿವೇಕಾನಂದ ಒಬ್ಬ ಬಿಟ್ಟು ಆ ಮರದ ಮೇಲೆನೇ ಇದ್ದ. ಎಷ್ಟೊತ್ತಾದ್ರೂ ಕೂಡ ರಾಕ್ಷಸನು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಆಮೇಲೆ ಆ ಓನರ್ ಎಲ್ಲ ಸುಳ್ಳು ಹೇಳ್ತಾನೆ ಅಂತೇಳಿ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ. ಈ ರೀತಿ ಬದುಕೊಂಡು ಬಂದಂತಹ ವ್ಯಕ್ತಿ ವಿವೇಕಾನಂದ. ವಿವೇಕಾನಂದ ಚಿಕ್ಕ ವಯಸ್ಸಿಂದಾನು ಕೂಡ ಒಂದು ಪ್ರಶ್ನೆ ಕೇಳ್ಕೊಂಡ್ ಬರ್ತಾ ಇದ್ದ. ಎಲ್ಲರೂ ಕೂಡ ದೇವರಿದ್ದಾನೆ ಅಂತ ಹೇಳ್ತಾರಲ್ಲ, ನೀವು ದೇವರನ್ನ ನೋಡಿದ್ದೀರಾ ಅಂತೇಳಿ ಕೇಳ್ಕೊಂಡ್ ಬರ್ತಾ ಇದ್ದ. ಯಾರ ಹತ್ರನೂ ಕೂಡ ಉತ್ತರ ಇಲ್ಲ, ಯಾರು ಕೂಡ ದೇವರನ್ನ ನೋಡಿಲ್ಲ. ಒಂದಿನ ಒಬ್ಬ ವ್ಯಕ್ತಿ, ನಿನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ರಾಮಕೃಷ್ಣ ಅಂತ ಹೇಳಿ ಒಬ್ಬ ಪೂಜಾರಿ ಇದ್ದಾರೆ, ಅವ್ರ ಹತ್ರ ಹೋಗು, ನಿನ್ನ ಈ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಸರಿ, ಹಂಗೆ ಆಗ್ಲಿ ಅಂತೇಳಿ ವಿವೇಕಾನಂದ ಅವ್ರ ಫ್ರೆಂಡ್ಸ್ ಜೊತೆ ರಾಮಕೃಷ್ಣ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ವಿವೇಕಾನಂದ ರಾಮಕೃಷ್ಣರನ್ನ ನೋಡ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ರಾಮಕೃಷ್ಣರ ವಿವೇಕಾನಂದರಿಗೋಸ್ಕರ ಕಾಯ್ತಾ ಇದ್ರು. ಯಾಕೆ ಅಂತಂದ್ರೆ, ಶ್ರೀರಾಮಕೃಷ್ಣರ ಅನ್ನೋರು ಒಬ್ಬ ಮಹಾನ್ ವ್ಯಕ್ತಿ. ಅವ್ರಿಗೆ ಎಲ್ಲಾ ಧರ್ಮಗಳ ಸತ್ಯನೂ ಗೊತ್ತಿತ್ತು. ಅವರು ಅದ್ವೈತ ಸಾಧನೆಯಲ್ಲಿ ಸಿದ್ಧಿಯನ್ನ ಪಡೆದಂತ ವ್ಯಕ್ತಿ. ಸೊ ಅವ್ರು ಯಾವ ಸತ್ಯನ ಅರ್ಥಕೊಂಡಿದ್ರೋ ಅದನ್ನ ಇಡೀ ಪ್ರಪಂಚಕ್ಕೆ ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತ ವ್ಯಕ್ತಿ. ಅದನ್ನ ಒಬ್ಬ ಯೋಗ್ಯ ಶಿಷ್ಯನ ಮೂಲಕನೇ ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಆ ಯೋಗ್ಯ ಶಿಷ್ಯ ಬೇರೆ ಇನ್ಯಾರು ಅಲ್ಲ, ಸ್ವಾಮಿ ವಿವೇಕಾನಂದ. ಶ್ರೀರಾಮಕೃಷ್ಣರು ವಿವೇಕಾನಂದರನ್ನ ರೂಮ್ ಒಳಗಡೆ ಕರ್ಕೊಂಡೋಗಿ, ಇಷ್ಟು ದಿನದಿಂದ ನೀನ್ ಎಲ್ಲಿದ್ದೆ, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೆ, ಇವಾಗ್ಲೇ ನೀನ್ ಬರೋದಂತೇಳಿ ಅವ್ರ ಕೈಯನ್ನು ಹಿಡ್ಕೊಂಡು ಅಳ್ತಾರೆ. ಆಗ ವಿವೇಕಾನಂದರಿಗೆ ಏನು ಅರ್ಥ ಆಗ್ಲಿಲ್ಲ. ಇವ್ರು ಯಾಕೆ ಹಿಂಗೆ ಹೇಳ್ತವ್ರೆ, ಎಲ್ಲೋ ಹುಚ್ಚ ಇರಬೇಕು ಅಂತ ಅನ್ಕೊಳ್ತಾರೆ. ಹಂಗ ಅನ್ಕೊಂಡೆ, ಸ್ವಾಮಿ ನೀವು ದೇವರನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ರಾಮಕೃಷ್ಣರು, ಹೌದು ನಾನು ನೋಡಿದ್ದೀನಿ, ನಾನು ನಿನ್ ಜೊತೆ ಯಾವ ರೀತಿ ಮಾತಾಡ್ತಿದ್ದೀನೋ ಅದೇ ರೀತಿ ಅವನ ಜೊತೆ ಮಾತಾಡ್ತೀನಿ ಅಂತಾನು ಹೇಳ್ತಾರೆ. ಇದೇ ಫಸ್ಟ್ ಟೈಮ್ ವಿವೇಕಾನಂದ ನಾನು ದೇವರನ್ನ ನೋಡಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿಯನ್ನ ನೋಡಿದ್ದು. ವಿವೇಕಾನಂದರಿಗೆ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಅವಾಗ ನೋಡಿದ್ರೆ ಆ ರೀತಿ ಮಾತಾಡಿದ್ರು, ಇವಾಗ ನೋಡಿದ್ರೆ ದೇವರನ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲೋ ಸ್ವಲ್ಪ ಹುಚ್ಚ ಇರ್ಬೇಕಂತೇಳಿ ಇದೇ ಕನ್ಫ್ಯೂಷನ್ ನಲ್ಲೇ ಮನೆಗೆ ಹೋಗ್ತಾನೆ. 1 ತಿಂಗಳಾದ್ಮೇಲೆ ರಾಮಕೃಷ್ಣರನ್ನ ಭೇಟಿ ಮಾಡೋದಕ್ಕೆ ಮತ್ತೆ ಬರ್ತಾನೆ. ಆಗ ರಾಮಕೃಷ್ಣರು ವಿವೇಕಾನಂದರನ್ನ ಮಂಚದ ಮೇಲೆ ಕೂರಿಸ್ತಾರೆ. ಆಗ ಸಡನ್ ಆಗಿ ರಾಮಕೃಷ್ಣರು ಅವ್ರ ಕಾಲನ್ನ ಎತ್ತಿ ವಿವೇಕಾನಂದರ ಮೇಲೆ ಇಟ್ಬಿಡ್ತಾರೆ. ಆಗ ವಿವೇಕಾನಂದರಿಗೆ ಏನೋ ಗೊತ್ತಿಲ್ಲದೆ ಇರೋ ರೀತಿ ಫೀಲಿಂಗು, ಇಡೀ ಪ್ರಪಂಚನೇನೋ ಮಾಯ ಆಗ್ತಿದ್ಯೇನೋ, ನಾನು ಸತ್ತೋಗ್ತಾ ಇದ್ದೀನೇನೋ ಅನ್ನೋ ರೀತಿ ಫೀಲಿಂಗ್ ಬಂದ್ಬಿಡ್ತು. ಆಗ ಭಯಕ್ಕೆ ವಿವೇಕಾನಂದ, ನೀವು ನನಗೇನ್ ಮಾಡ್ತಾ ಇದ್ದೀರಾ, ನನಗೆ ಅಪ್ಪ ಅಮ್ಮ ಇದ್ದಾರೆ, ನನ್ನನ್ನು ಬಿಟ್ಬಿಡಿ ಅಂತೇಳಿ ಕಿರ್ಚ್ಕೊಂಡ. ಆಗ ರಾಮಕೃಷ್ಣರು, ಇವತ್ತಿಗಿಷ್ಟು ಸಾಕು, ಮುಂದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರ ಕಾಲನ್ನ ವಾಪಸ್ ತೆಗಿತಾರೆ. ಹೀಗೆ ಎಲ್ಲಾನು ನಾರ್ಮಲ್ ಆಗಿ ನಡೀತಾ ಇದೆ ಅಂತ ಅನ್ಕೊಬೇಕಾದ್ರೆ ಒಂದಿನ ಒಂದು ಕೆಟ್ಟ ಸುದ್ದಿ ಬರುತ್ತೆ, ನಿಮ್ಮ ತಂದೆ ಹಾರ್ಟ್ ಫೇಲ್ಯೂರ್ ಇಂದ ಸತ್ತಿದ್ದಾರೆ ಅಂತೇಳಿ. ವಿವೇಕಾನಂದರಿಗೆ ಅದನ್ನು ಕೇಳಿ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ಲಿಲ್ಲ. ವಿವೇಕಾನಂದರಿಗೆ ಕಷ್ಟಗಳು ಶುರುವಾಗಿದ್ದ ಆಗ್ಲಿಂದ ಅವ್ರ ತಂದೆ ಮಾಡಿದ ಸಾಲನೆಲ್ಲ ತೀರಿಸಬೇಕಿತ್ತು, ಅವ್ರ ಮನೆಯಲ್ಲಿ 8 ಜನಕ್ಕೆ ಊಟ ಕೊಡಬೇಕಿತ್ತು. ಇಷ್ಟೆಲ್ಲ ಸಾಲದು ಅಂತೇಳಿ ಅವ್ರ ಸಂಬಂಧಿಕರಲ್ಲಿ ಒಬ್ಬ ಬಂದು ನನಗೆ ಮನೇಲಿ ಪಾಲು ಬೇಕು ಅಂತ ಹೇಳಿ ಇಟ್ಕೊಂಡ. ವಿವೇಕಾನಂದರಿಗೆ ಕಷ್ಟಗಳೆಲ್ಲ ಒಂದೇ ಸಲ ಅವ್ರ ತಲೆ ಮೇಲೆ ಬಂದ್ ಬಿದ್ದೋಯ್ತು. ವಿವೇಕಾನಂದರಿಗೆ ನಿಜವಾದ ಪ್ರಪಂಚ ಅಂದ್ರೆ ಏನು ಅಂತೇಳಿ ಗೊತ್ತಾಗಿದ್ದೇ ಆಗ. ಕೊನೆಗೆ ಎಷ್ಟೋ ಕಷ್ಟಪಟ್ಟು ತಾವು ಬಂದಿರೋ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೊಂಡು ಒಂದು ಕೆಲಸ ತಗೊಂಡು ಲೈಫ್ ಅಲ್ಲಿ ಒಂದು ರೇಂಜ್ಗೆ ಬಂದ್ರು. ಇಷ್ಟೆಲ್ಲ ಆಗಿದ್ದು ಒಂದು ಕೆಲವೇ ವರ್ಷಗಳಲ್ಲಿ ಅವ್ರ ಗುರುಜಿಗೆ ಗಂಟಲಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡು ಅವರು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟೋದ್ರು. ರಾಮಕೃಷ್ಣರು ಈ ಪ್ರಪಂಚವನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ವಿವೇಕಾನಂದರನ್ನ ಕರೆದು ಅವರಲ್ಲಿದ್ದಂತ ಎಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನ ವಿವೇಕಾನಂದರಿಗೆ ದಾರ ಎರೆದು ಕೊಟ್ಬಿಡ್ತಾರೆ. ಅವ್ರಿಗಿದ್ದಂತ ಜವಾಬ್ದಾರಿನೆಲ್ಲ ವಿವೇಕಾನಂದರಿಗೆ ವಹಿಸಿ ಹೋಗಿರ್ತಾರೆ. ನಂತರ ವಿವೇಕಾನಂದರು ಮತ್ತೆ ಅವ್ರ ಶಿಷ್ಯರು ತಮ್ಮ ಗುರುಗಳು ಕೊಟ್ಟಂತ ಜವಾಬ್ದಾರಿನ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಸನ್ಯಾಸ ಧರ್ಮವನ್ನು ಸ್ವೀಕರಿಸ್ತಾರೆ. ವಿವೇಕಾನಂದರು ಕೂಡ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಇಡೀ ದೇಶ ಪರ್ಯಟನೆಗೆ ಅಂತೇಳಿ ಹೊರಡ್ತಾರೆ.
ಈ ದೇಶವನ್ನ ಸುತ್ತಾಡ್ಬೇಕಾದ್ರೆ ಅವ್ರು ಎಷ್ಟೋ ಹೊಸ ಹೊಸ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು. ಈ ದೇಶ ಬರೀ ಜಾತಿಗಳಿಂದ ಹೊಡೆದೋಗಿದೆ, ಬರೀ ಮೂಢನಂಬಿಕೆಗಳಿಂದ ತುಂಬೋಗಿದೆ. ಅದಕ್ಕೆ ಇವತ್ತು ಈ ದೇಶ ಇಷ್ಟೊಂದು ಹಾಳಾಗೋಗಿದೆ ಅನ್ನೋ ವಿಚಾರಗಳನ್ನೆಲ್ಲ ತಿಳ್ಕೊಂತಾರೆ. ಈ ದೇಶದಲ್ಲಿ ಜಾತಿಗಳು ಅನ್ನೋದು ಹೋಗದೆ ಈ ದೇಶ ಉದ್ಧಾರ ಆಗಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ತಾರೆ. ಫ್ರೆಂಡ್ಸ್, ನಿಮ್ಗೆ ಇಲ್ಲೊಂದು ವಿಷಯ ಹೇಳ್ಬೇಕು, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ವಿವೇಕಾನಂದರು ಉಕ್ಕಾಸಿ ಎತ್ತಿದ್ರು, ಎಲೆ ಅಡಿಕೆ ಹಾಕ್ತಿದ್ರು, ಹೊಗೆ ಸೊಪ್ಪು ತಿಂತಿದ್ರು, ಫಿಶ್ ಅನ್ನ ಕೂಡ ತಿಂತಿದ್ರು. ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ, ಶ್ರೀ ರಾಮಕೃಷ್ಣ ಆಶ್ರಮದವರು ಪಬ್ಲಿಷ್ ಮಾಡಿರೋ ಬುಕ್ ಅಲ್ಲೇ ಈ ವಿಷಯ ಇದೆ. ಹೀಗೆ ವಿವೇಕಾನಂದರು ಈ ದೇಶವನ್ನು ಸುತ್ತಾಗಬೇಕಾದ್ರೆ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇದೆ ಅಂತೇಳಿ. ಅದಕ್ಕೆ ಹೇಗಾದ್ರೂ ಮಾಡಿ ಹೋಗ್ಬೇಕು ಅಂತಾನೂ ಕೂಡ ಅನ್ಕೊಳ್ತಾರೆ. ಅದಕ್ಕೆ ಅವರು ನಮ್ಮ ಮೈಸೂರು ಮಹಾರಾಜರ ಹತ್ರ, ಮದ್ರಾಸ್ನ ಮಹಾರಾಜರ ಹತ್ರ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಮುಂದೆ ಈ ದೇಶವನ್ನೆಲ್ಲ ಸುತ್ತಾಕಿದ್ಮೇಲೆ ನಾನು ಅಮೆರಿಕಕ್ಕೆ ಹೋಗ್ಬೇಕಂತಾನು ಅನ್ಕೊಂತಾನೆ. ಹೀಗೆ ಅವ್ರು ಇಡೀ ದೇಶವನ್ನು ಸುತ್ತಾಕಿ ಕನ್ಯಾಕುಮಾರಿ ಹತ್ರ ಬರ್ತಾರೆ. ಅಲ್ಲಿ ಸಮುದ್ರದಲ್ಲಿ ಒಂದು ಬಂಡೆ ಕಾಣಿಸ್ತಾ ಇರುತ್ತೆ. ಆ ಬಂಡೆಗೆ ಈಜ್ಕೊಂಡು ಹೋಗಿ ಒಂದು ದೀರ್ಘವಾದ ಧ್ಯಾನದಲ್ಲಿ ಕೂತ್ಕೊಂಡು ಅವ್ರು ಇಡೀ ಭಾರತ ವರ್ಷದ ಸಮಸ್ಯೆಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾರೆ. ಈ ದೇಶ ಇಷ್ಟೊಂದು ಹಾಳಾಗೋಗಿರೋದಕ್ಕೆ ಕಾರಣನೇ ಬಡತನ. ಈ ದೇಶದಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವ್ರನ್ನ ತುಳಿತಾನೆ ಬಂದಿದ್ದಾರೆ. ಬಡವರು ಪ್ರಾಣಿಗಳ ರೀತಿಯನ್ನು ಬದುಕ್ತಾ ಇದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಉದ್ಧಾರ ಮಾಡಲೇಬೇಕು. ಈ ದೇಶದಲ್ಲಿ ಆಧ್ಯಾತ್ಮಿಕತೆ ಇದೆ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸೈನ್ಸ್ ಇದೆ. ಅವ್ರ ಹತ್ರ ಇರೋದನ್ನ ನಾವು ಕಲ್ಕೊಬೇಕು. ನಮ್ಮ ಹತ್ರ ಇರೋ ಆಧ್ಯಾತ್ಮಿಕತೆಯನ್ನ ಅವ್ರಿಗೆ ಕೊಡಬೇಕು. ಅದಕ್ಕೋಸ್ಕರ ನಾನು ಅಮೆರಿಕಾಗೆ ಹೋಗ್ಲೇಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಕೊನೆಗೆ ವಿವೇಕಾನಂದರು ಅಮೆರಿಕಾಗೆ ಹೊರಡೋ ದಿನ ಹತ್ರನೇ ಬಂತು. ನಮ್ಮ ಮೈಸೂರು ಮಹಾರಾಜರು, ಮದ್ರಾಸ್ನ ಮಹಾರಾಜರು, ಇನ್ನೂ ಒಂದಷ್ಟು ಜನ ಸ್ವಾಮಿಗಳು ಅಮೆರಿಕಕ್ಕೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಏರ್ಪಾಟನ್ನು ಮಾಡಿದ್ರು. ಮೇ 31, 1893ನೇ ತಾರೀಕು ವಿವೇಕಾನಂದರು ಬೊಂಬೈಯಿಂದ ಹೊರಡ್ತಾರೆ. ಅವರು ಶ್ರೀಲಂಕಾ, ಮಲೇಷಿಯಾ, ಚೈನಾ, ಜಪಾನ್, ಕೆನಡಾ ಇಷ್ಟು ದೇಶಗಳನ್ನ ದಾಟಿ ಕೊನೆಗೆ ಅಮೆರಿಕದ ಚಿಕಾಗೋಗೆ ಹೋಗಿ ಸೇರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ವಿಶ್ವ ಧರ್ಮ ಸಮ್ಮೇಳನ 2 ತಿಂಗಳು ಆದ್ಮೇಲೆ ನಡೆಯುವುದು ಅಂತೇಳಿ. ವಿವೇಕಾನಂದರಿಗೆ ಏನ್ ಮಾಡೋದೋ ಗೊತ್ತಾಗ್ಲೇ ಇಲ್ಲ. ಚಿಕಾಗೋನ ಕೇಳ್ಬೇಕಾ, ಅದು ತುಂಬಾ ಕಾಸ್ಟ್ಲಿಯೆಸ್ಟ್ ಸಿಟಿ. ಅಲ್ಲಿ ಕೈಯಲ್ಲಿ ದುಡ್ಡು ನಿಲ್ಲೋದೇ ಕಷ್ಟ. ಇಂಥ ಟೈಮ್ ನಲ್ಲಿ ಏನ್ ಮಾಡೋದು ಅಂತ ಹೇಳಿ ಕೂತಿರ್ಬೇಕಾದ್ರೆ ಯಾರೋ ಒಬ್ರು, ನೀವು ಬಾಸ್ಟನ್ ನಗರಕ್ಕೆ ಹೋಗಿ ಅಲ್ಲಿ ನೀವು ಕಡಿಮೆ ಖರ್ಚಲ್ಲೇ ಬದುಕಬಹುದು ಅಂತ ಹೇಳ್ತಾರೆ. ಸರಿ ಅಂತೇಳಿ ಸ್ವಾಮಿಗಳು ಟ್ರೈನ್ ನಲ್ಲಿ ಬಾಸ್ಟನ್ ನಗರಕ್ಕೆ ಹೋಗ್ತಾ ಇರ್ತಾರೆ. ಆಗ ಟ್ರೈನ್ ನಲ್ಲಿ ಒಬ್ಬ ಮಹಿಳೆ ಪರಿಚಯ ಆಗುತ್ತೆ. ಅವ್ರ ಹೆಸರು ಮಿಸ್ ಕಾರ್ಟಿಸಿಯನ್ ಬಾರನ್ ಅಂತ. ಆ ಮಹಿಳೆ ಸ್ವಾಮೀಜಿಗಳ ಜೊತೆ ಮಾತಾಡ್ತಾ ಇವರೊಬ್ಬ ಮಹಾನ್ ವ್ಯಕ್ತಿ, ಇವ್ರು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದೋಗ್ಲಿ ಅಂತೇಳಿ ಆ ಸ್ವಾಮಿಗಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಮನೆ ಹತ್ರ ಹೋದ್ರೆ ಅಲ್ಲಿರೋ ಹುಡುಗರೆಲ್ಲ ಇದ್ಯಾವುದೋ ವಿಚಿತ್ರ ಪ್ರಾಣಿ ನಮ್ಮೂರಿಗೆ ಬಂದ್ಬಿಟ್ಟಿದೆ ಅಂತೇಳಿ ಅವ್ರಿಗೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ವಿವೇಕಾನಂದರು ಆ ಊರಿನಲ್ಲಿ ಇದ್ರು. ಆ ಊರಿನಲ್ಲಿ ಇರ್ಬೇಕಾದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಪರಿಚಯ ಆಗ್ತಾರೆ. ಆ ಪ್ರೊಫೆಸರ್ ಕೂಡ ಸ್ವಾಮಿಗಳ ಜೊತೆ ಮಾತಾಡ್ತಾ ಸ್ವಾಮಿಗಳಿಗೆ ಇರ್ತಕ್ಕಂಥ ನಾಲೆಡ್ಜ್ಗೆ ಅವರು ಕೂಡ ಒಂದು ರೀತಿ ಫಿದಾಗಿ ಹೋಗ್ತಾರೆ. ಆಮೇಲೆ ಸ್ವಾಮೀಜಿ, ಇಲ್ಲಿ ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇದೆ, ಅದಕ್ಕೆ ನೀವು ಪಾಲ್ಗೊಳ್ಳಲೇಬೇಕು ಅಂತ ಹೇಳ್ತಾರೆ. ಸ್ವಾಮಿಗಳು ಅದಕ್ಕೆ ನಾನು ಅದಕ್ಕೋಸ್ಕರ ಬಂದೆ, ಆದ್ರೆ ನನ್ನ ಹತ್ರ ಒಂದು ಪರಿಚಯ ಪತ್ರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಫೆಸರ್ ಒಂದು ಪರಿಚಯ ಪತ್ರವನ್ನು ಬರೆದುಕೊಡ್ತಾರೆ. ಅವ್ರು ಆ ಪರಿಚಯ ಪತ್ರವನ್ನು ಬರೆದುಕೊಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿ, ನಿಮ್ಮ ಹತ್ರ ಪರಿಚಯ ಪತ್ರವನ್ನು ಕೇಳ್ತಾರೆ ಅಂತಂದ್ರೆ ಆ ಸೂರ್ಯನಿಗೆ ನಿನ್ನನ್ನು ಬೆಳಗೋದಕ್ಕೆ ಯಾರು ಹೇಳಿದ್ರು ಅಂತ ಕೇಳಿದಾಗೆ ಅಂತೇಳಿ ಅವರು ಸ್ವಾಮೀಜಿಗಳನ್ನ ಸೂರ್ಯನಿಗೆ ಹೋಲಿಸ್ತಾರೆ. 1893 ಸೆಪ್ಟೆಂಬರ್ 11ನೇ ತಾರೀಕು ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆರಂಭ ಆಯಿತು. ಸ್ವಾಮಿಗಳಿಗೆ ಏನೋ ಭಯ. ಅಲ್ಲಿ ಬಂದಿರೋರಲ್ಲಿ ಚಿಕ್ಕವರಂತಂದ್ರೆ ಸ್ವಾಮಿ ವಿವೇಕಾನಂದರೇ. ಹೀಗೆ ಭಯದಿಂದಲೇ ಸ್ಟೇಜ್ ಹತ್ರ ಹೋದ್ರು. ಎಲ್ಲರೂ ಕೂಡ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ವಿವೇಕಾನಂದ ಯಾವುದೇ ರೀತಿಯಾದಂತಹ ಸ್ಪೀಚ್ ಅನ್ನ ರೆಡಿ ಮಾಡ್ಕೊಂಡ್ ಬಂದಿರಲಿಲ್ಲ. ಬಂದು ನಿಂತ್ಕೊಂಡ್ಮೇಲೆ ಅವರು ಒಂದು ಲೈನ್ ಹೇಳಿದ್ರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತಾರೆ. ಆ ಒಂದು ಮಾತಿಗೆ ಅಲ್ಲಿ ಸೇರಿದಂತ 7,000 ಜನ 2 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಚಪ್ಪಾಳೆ ತಟ್ತಾರೆ. ಆಮೇಲೆ ವಿವೇಕಾನಂದರು ತಮ್ಮ ಸ್ಪೀಚ್ ಅನ್ನ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ವಿಶ್ವದಲ್ಲಿ ಎಷ್ಟೇ ಧರ್ಮ ಇರಲಿ, ಆ ಎಲ್ಲಾ ಧರ್ಮಗಳನ್ನ ಸತ್ಯ ಅಂತ ನಾವು ಒಪ್ಕೊಳ್ತೀವಿ. ಆ ಎಲ್ಲಾ ಧರ್ಮಗಳು ಒಂದೇ ಸತ್ಯವನ್ನ ಬೋಧಿಸ್ತವೆ ಕೂಡ. ಯಹೂದ್ಯರು ರೋಮನ್ ಚಕ್ರಾಧಿಪತ್ಯದ ದೌರ್ಜನ್ಯಕ್ಕೆ ಸಿಕ್ಕಾಕೊಂಡಾಗ ಅವ್ರಿಗೆ ಆಶ್ರಯ ಕೊಟ್ಟಂತ ದೇಶಕ್ಕೆ ಸೇರಿದವನು ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತೇಳಿ ಅವರ 15 ನಿಮಿಷಗಳ ಭಾಷಣವನ್ನು ಮುಗಿಸ್ತಾರೆ. ಇದಾದ ನೆಕ್ಸ್ಟ್ ಡೇ ಸ್ವಾಮೀಜಿಯವರ ಸ್ಪೀಚ್ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ವಿತ್ ಸ್ವಾಮೀಜಿಯವರ ಫೋಟೋ ಜೊತೆನೆ ಪ್ರಿಂಟ್ ಆಗುತ್ತೆ. ಎಷ್ಟೋ ಶ್ರೀಮಂತರು ಸ್ವಾಮೀಜಿಯವರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಸ್ವಾಮಿ ವಿವೇಕಾನಂದರನ್ನ ಮಾತಾಡ್ಸೋದಿರ್ಲಿ, ಅವ್ರನ್ನ ಬರೀ ಮುಟ್ಟಿದ್ರೆ ಸಾಕು ಅಂತ ಕಾಯ್ತಾ ಇದ್ರು. ವಿವೇಕಾನಂದರು ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ ಇಂಡಿಯನ್ಸ್ ಅಂತಂದ್ರೆ ಕಲ್ಲು ಮರಕ್ಕೆ ಪೂಜೆ ಮಾಡುವಂತ ಮೂಢ ಜನ ಅಂತ ಅನ್ಕೊಂಡಿದ್ರು. ಆದ್ರೆ ವಿವೇಕಾನಂದರು ಅಮೆರಿಕಾಗೆ ಹೋದ್ಮೇಲೆ ಭಾರತದ ಶ್ರೇಷ್ಠತೆಯನ್ನು ಅವರಿಗೆ ಪರಿಚಯ ಮಾಡಿದ್ರು. ಸಾಧಾರಣವಾಗಿ ನಮ್ಮ ಇಂಡಿಯನ್ಸ್ ಮೈಂಡ್ ಸೆಟ್ ಹೇಗಿರುತ್ತೆ, ಯಾರಾದ್ರೂ ಉದ್ಧಾರ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಕಾಲು ಎಳೆಯೋಕೆ ಕಾಯ್ತಾ ಇರ್ತೀವಿ. ಹಾಗೆ ವಿವೇಕಾನಂದರು ಕಾಲು ಎಳೆಯೋಕ್ಕೂ ಕೂಡ ಕಾಯ್ತಾ ಇದ್ರು. ಇಂಡಿಯಾದಲ್ಲಿ ಇದ್ದಂಥ ಕೆಲವೊಂದಷ್ಟು ಜನ ಪಾದ್ರಿಗಳು, ಆಮೇಲೆ ವಿವೇಕಾನಂದರನ್ನು ನೋಡಿದ್ರೆ ಆಗದೇ ಇರೋಂಥ ಒಂದಷ್ಟು ಜನ ವಿವೇಕಾನಂದರ ಮೇಲೆ ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಉನ್ನತ ಕುಲಕ್ಕೆ ಸೇರಿದವರಲ್ಲ, ಅವರೊಬ್ಬ ಭಿಕ್ಷುಕರು. ಕೆಲವೊಂದಷ್ಟು ಪಾದ್ರಿಗಳು ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಆಟಾಡಿದ್ರು. ಈ ರೀತಿ ವಿವೇಕಾನಂದರ ಕ್ಯಾರೆಕ್ಟರ್ನ ಬ್ಯಾಟ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಒಂದಷ್ಟು ಸಕ್ಸಸ್ ಕೂಡ ಆದರು. ಆದ್ರೆ ವಿವೇಕಾನಂದರು ಇದ್ರ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಅವರು ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ತಾ ಹೋದ್ರು.
ಇಂಗ್ಲೆಂಡ್, ಪ್ಯಾರಿಸ್, ಅಮೆರಿಕದಲ್ಲೆಲ್ಲ ವೇದಾಂತದ ವಿಷಯಗಳನ್ನೆಲ್ಲ ಅವ್ರಿಗೆ ಬೋಧನೆ ಮಾಡ್ತಾ ಹೋದ್ರು. ಹಾಗೆ ವೇದಾಂತ ಸೊಸೈಟಿಯನ್ನ ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ರು. ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಯಾರು ಕೂಡ ತಮ್ಮ ಧರ್ಮವನ್ನು ಬದಲಾವಣೆ ಮಾಡ್ಕೊಳ್ಳೋಂತ ಅಗತ್ಯ ಇಲ್ಲ. ವೇದಾಂತ ಅನ್ನೋದು ಯಾವುದೋ ಒಂದು ಧರ್ಮಕ್ಕೆ ಮೀಸಲಾಗಿರೋದಲ್ಲ. ಇದನ್ನ ಎಲ್ಲಾ ಧರ್ಮದವರು ಅರ್ಥ ಮಾಡ್ಕೊಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಬ್ಬ ಮುಸ್ಲಿಂ ಉತ್ತಮ ಮುಸ್ಲಿಂನಾಗ್ತಾನೆ, ಒಬ್ಬ ಕ್ರೈಸ್ತ ಉತ್ತಮ ಕ್ರೈಸ್ತನಾಗ್ತಾನೆ, ಒಬ್ಬ ಹಿಂದೂ ಉತ್ತಮ ಹಿಂದೂ ಆಗ್ತಾನೆ ಅನ್ನೋದನ್ನೇ ಈ ಸೊಸೈಟಿ ಬೋಧನೆ ಮಾಡುತ್ತೆ. ವಿವೇಕಾನಂದರು ಸುಮಾರು 4 ವರ್ಷಗಳ ಕಾಲ ವೇದಾಂತದ ವಿಷಯಗಳನ್ನೆಲ್ಲ ಅಲ್ಲಿ ಬೋಧನೆ ಮಾಡಿದಾದ್ಮೇಲೆ ಭಾರತಕ್ಕೆ ವಾಪಸ್ ಆಗ್ತಾರೆ. 1897 ಜನವರಿ 15ನೇ ತಾರೀಕು ಭಾರತ ವರ್ಷಕ್ಕೆ ಬಂದು ಇಳಿತಾರೆ. ಅಂದ್ರೆ ಇವತ್ತಿನ ಶ್ರೀಲಂಕಾದ ಕೊಲಂಬೋಗೆ ಬಂದು ಇಳಿತಾರೆ. ಇಲ್ಲಿ ಭಾರತ ವರ್ಷ ಅಂತಂದ್ರೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಪ್ರಕಾರ ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನ ಮತ್ತೆ ಇನ್ನೂ ಒಂದಷ್ಟು ಭಾಗಗಳನ್ನು ಸೇರಿಸಿ ಭಾರತ ವರ್ಷ ಅಂತ ಕರಿತೀವಿ. ವಿವೇಕಾನಂದರಿಗೆ ಕೊಲಂಬೋದಲ್ಲಿ ಸಿಕ್ಕಿದಂತಹ ಸ್ವಾಗತ ಇದಕ್ಕೂ ಮುಂಚೆ ಯಾವ ಚಕ್ರವರ್ತಿಗೂ ಕೂಡ ಅಷ್ಟು ಅದ್ದೂರಿಯಾದಂತಹ ಸ್ವಾಗತವನ್ನು ಕೊಟ್ಟಿರಲಿಲ್ಲ. ಅಂತ ಸ್ವಾಗತ ವಿವೇಕಾನಂದರಿಗೆ ಕೊಟ್ಟಿದ್ರು. ವಿವೇಕಾನಂದ ಭಾರತಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರ ಮೂಲಕ ಭಾರತೀಯರಿಗೆ ಆಧ್ಯಾತ್ಮವನ್ನ ಬೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಎಷ್ಟೋ ಸಮಾಜ ಸೇವೆಗಳನ್ನು ಕೂಡ ಇದರ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ಇದರ ಬ್ರಾಂಚಸ್ ಇಡೀ ಪ್ರಪಂಚದಲ್ಲೆಲ್ಲ ಇದೆ. ಸ್ವಾಮೀಜಿ ತುಂಬಾ ಕೆಲಸ ಮಾಡಿದ್ರಿಂದ ಅವ್ರ ಹೆಲ್ತ್ ಹಾಳಾಗ್ತಾ ಬಂತು. ಅದಕ್ಕೆ ಡಾಕ್ಟ್ರು ನೀವೆಲ್ಲಾದ್ರೂ ಸ್ವಲ್ಪ ದಿನ ಜಾಗ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹಿಮಾಲಯ ಪರ್ವತಕ್ಕೆ ಹೋದ್ರು, ಇಂಗ್ಲೆಂಡ್ಗೆಲ್ಲ ಹೋಗಿ ಬಂದ್ರು. ಆದ್ರೆ ಅವ್ರ ಹೆಲ್ತ್ ಅಷ್ಟೊಂದೇನು ಚೆನ್ನಾಗಾಗ್ಲಿಲ್ಲ. ಸ್ವಾಮಿಗಳು ಒಂದಿನ ತಮ್ಮ ಶಿಷ್ಯರಿಗೆ ಪಂಚಾಂಗವನ್ನು ತರೋದಕ್ಕೆ ಹೇಳ್ತಾರೆ. ಅದರಲ್ಲಿ ಜುಲೈ 4ನೇ ತಾರೀಕು ಡೇಟ್ ಅನ್ನ ಮಾರ್ಕ್ ಮಾಡ್ತಾರೆ. ಆದ್ರೆ ಆ ರೀತಿ ಯಾಕೆ ಮಾರ್ಕ್ ಮಾಡಿದ್ರು ಅಂತೇಳಿ ಅಲ್ಲಿರೋ ಶಿಷ್ಯರಿಗೆ ಆ ಟೈಮ್ಗೆ ಗೊತ್ತಾಗ್ಲಿಲ್ಲ. ಜುಲೈ 4ನೇ ತಾರೀಕು ಬಂತು. ಸ್ವಾಮೀಜಿಗಳು ಅವತ್ತೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸಿದ್ರು. ಅವರ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಇತ್ತು. ಶಿಷ್ಯಂದ್ರ ಜೊತೆ ಎಲ್ಲ ಸ್ವಲ್ಪ ಚೆನ್ನಾಗಿದ್ರು. ಹೀಗೆ ಅವತ್ತು ರಾತ್ರಿ 8 ಗಂಟೆ ಆಯ್ತು. ಒಬ್ಬ ಶಿಷ್ಯನನ್ನು ಕರೆದು ನನ್ನ ತಲೆಗೆ ಗಾಳಿ ಬೀಸು ಅಂತ ಹೇಳ್ತಾರೆ. ಆಗ ಶಿಷ್ಯ ಅದೇ ರೀತಿ ಗಾಳಿ ಬೀಸ್ತಾ ಇರ್ತಾನೆ. 1 ಗಂಟೆ ನಂತರ ಸ್ವಾಮೀಜಿ ಜೋರಾಗಿ ಉಸಿರು ಬಿಡ್ತಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದ್ಸಲ ಜೋರಾಗಿ ಉಸಿರು ಬಿಡ್ತಾರೆ. ಆಗ ಶಿಷ್ಯ ಸ್ವಾಮಿ ವಿವೇಕಾನಂದರನ್ನ ನೋಡ್ತಾರೆ. ಆಗ ವಿವೇಕಾನಂದರು ಈ ಲೋಕನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಈ ಸುದ್ದಿ ಇಡೀ ಕಲ್ಕತ್ತಾದಲ್ಲಿರೋ ಎಲ್ಲಾರ್ಗೂ ಗೊತ್ತಾಯ್ತು. ಎಷ್ಟೋ ಸಾವಿರಾರು ಜನ ಬಂದು ಸ್ವಾಮೀಜಿಯವರನ್ನ ಕೊನೆ ಸಲ ನೋಡಿದ್ರು. ಆಮೇಲೆ ಸ್ವಾಮೀಜಿಯವರು ಮುಂಚೆನೆ ಗಂಗಾ ತೀರದಲ್ಲಿ ಒಂದು ಜಾಗವನ್ನ ತೋರಿಸಿದ್ರು. ಅದೇ ಜಾಗಕ್ಕೆ ಕರ್ಕೊಂಡೋಗಿ ಅವರ ಅಂತ್ಯಕ್ರಿಯೆಯನ್ನ ಮಾಡಿದ್ರು. ಸ್ವಾಮೀಜಿ 1902 ಜುಲೈ 4ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಅದು ಅವರು ಈ ಲೋಕನ ಬಿಟ್ಟೋಗೋದಕ್ಕೆ ಫಿಕ್ಸ್ ಮಾಡಿದ್ದು ಅಂತೇಳಿ ಶಿಷ್ಯರಿಗೆ ಆಮೇಲೆ ಗೊತ್ತಾಯ್ತು. ಫ್ರೆಂಡ್ಸ್, ನಾವು ವಿವೇಕಾನಂದರ ಜೀವನದಿಂದ ಕಲಿಬೇಕಾಗಿರೋದು ತುಂಬಾ ಇದೆ. ನಮ್ಮ ಭಾರತಕ್ಕೆ ತನ್ನದೇ ಆದಂತ ಜೀವನ ಪದ್ಧತಿ ಇದೆ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕೇ ವಿನಃ ಯಾವುದೋ ವೆಸ್ಟರ್ನ್ ಕಂಟ್ರೀಸ್ ಕಲ್ಚರ್ ಅನ್ನ ಫಾಲೋ ಮಾಡೋದಲ್ಲ. ಭಾರತದ ಶ್ರೀಮಂತಿಕೆಯನ್ನು ಗುರುತಿಸಿ ಹಾಳಾಗಿರೋ ಭಾರತವನ್ನ ಮೇಲೆತ್ತೋ ಪ್ರಯತ್ನವನ್ನ ನಾವು ಮಾಡಬೇಕು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,